ವಿಜೇಂದ್ರ ವಿರುದ್ಧ ಸಂಸದ ಡಾಕ್ಟರ್ ಸುಧಾಕರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಸುಧಾಕರ್ ಆರೋಪಕ್ಕೆ ಪ್ರೀತಂ ಗೌಡ ಕೆಂಡಾಮಂಡಲ ಆಗಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಕಾರ್ಯಕರ್ತರಿಗೆ ಗೊತ್ತಿದೆ. 4-5 ವರ್ಷಗಳ ಹಿಂದೆ ಬಂದವರಿಗೆ ನಮ್ಮ ವ್ಯವಸ್ಥೆಯ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಸಂಸದ ಸುಧಾಕರ್ ನಿನ್ನೆ ಏನೋ ಗೊತ್ತಿಲ್ಲದೆ ಮಾತನಾಡಿದ್ದಾರೆ. ಮನೇಲಿರ್ಬೇಕು, ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ? ನಾನು ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಅದ್ರ ನಡುವೆ ಎಲ್ಲಾ ರೀತಿಯಾದಂತ ಸಂಘರ್ಷಗಳಿರ್ತಾವೆ. ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದು ಪಕ್ಷವನ್ನ ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ. ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ. ಬಹಳ ಇನ್ನೋಸೆಂಟ್ ಆಗಿ ಮಾತನಾಡೋದು ಬೇಡ. ಅವ್ರವ್ರ ರಾಜಕಾರಣ ಅವ್ರು ಮಾಡಿದ್ದಾರೆ. ಟಿಕೆಟ್ ಕೊಟ್ರೆ ಪಾರ್ಟಿ ಒಳ್ಳೇದು, ನಾನು ಹೇಳಿದವ್ರು ಜಿಲ್ಲಾಧ್ಯಕ್ಷ ಮಾಡಿದ್ರು ಪಾರ್ಟಿ ಒಳ್ಳೇದು, ಇಲ್ಲಾಂದ್ರೆ ಪಾರ್ಟಿ ಒಳ್ಳೇದಿಲ್ಲ. ಅಂದ್ರೆ ಎಲ್ಲಾ ಟೈಮಲ್ಲೂ ಒಳ್ಳೇದಾಗಕ್ಕಲ್ಲ. ಕೆಲವು ಟೈಮು ತಂದೆ ತಾಯಿಗಳೇ ಮಕ್ಳಿಗೆ ಏನಾದ್ರು ಹೇಳ್ಬೇಕಾದ್ರೆ ಒಂದು ಮೊಬೈಲ್ ಕೊಡ್ಸೋರು, ಲ್ಯಾಪ್ಟಾಪ್ ಕೊಡ್ಸ್ಬೇಕಾದ್ರೆ ಮುಂದಿನ ಸಲ ಕೊಡ್ಸೋಣ ಅಂತಾರೆ. ಯಾಕಂದ್ರೆ ಎಲ್ಲ ಕೊಡ್ಸೋರು ಹೇಳಿದ್ ಮತ್ತೆ ಕೇಳಲ್ಲ ಅಂತ ಹೇಳಿ ಹಂಗೆ ಇದೆಲ್ಲ ಟೆಸ್ಟಿಂಗ್ ಪೀರಿಯಡ್ ಇರುತ್ತೆ. ನಾಳೆ ನಾನು ಇವತ್ತು ಜನರಲ್ ಸೆಕ್ರೆಟರಿ ಇದ್ದೀನಿ. ನಾಳೆ ಯಾವುದೋ ಕಾರಣಕ್ಕೆ ನಾನು ಜನರಲ್ ಸೆಕ್ರೆಟರಿ ಬೇಡಪ್ಪ, ನಿಂಗೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ವಿಲವಿಲ ಅಂತ ಸುಧಾಕರ್ ಅವ್ರಂಗೆ ಹಪಾಪಿತನ ಮಾಡೋಕ್ಕಾಗುತ್ತಾ? ಸಮಾಧಾನವಾಗಿರ್ಬೇಕು. ರಾಜಕಾರಣದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತ ವಿಚಾರ ಯಾವ್ದಾರು ಇದ್ರೆ ಅದು ಸಮಾಧಾನ. ಆ ಸಮಾಧಾನ ಸುಧಾಕರ್ ಅವ್ರಿಗಿರ್ಲಿ. ಇದು ಯಾವುದು ಮೂವಿ ಅಲ್ಲ. ರಾತ್ರಿ MLA ಆದ್ರು, ಮಂತ್ರಿ ಆದ್ರು, ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ನಲ್ಲಿ ಇವ್ರಿಗೆ ಜಿಲ್ಲೆ ಪೂರ್ತಿ ಕೊಟ್ಟಂತ ಸಂದರ್ಭದಲ್ಲಿ ಒಂದೇ ಒಂದು ಸೀಟು ಗೆಲ್ಸ್ಕೊಳಕ್ಕಾಗಿಲ್ಲ. ಈಗ ವಿಜೇಂದ್ರ ಅವರ ಶಕ್ತಿ ಬಗ್ಗೆ ಮಾತನಾಡ್ತಾರೆ. ಟೂ ಅರ್ಲಿ. ನಿಮ್ಮನ್ನು ಸೇರಿದಂತೆ ಎಲ್ಲರೂ ಸೇರಿ ಪಕ್ಷ ಕಟ್ಟೋಣ, ಒಟ್ಟಿಗೆ ಕೆಲಸ ಮಾಡೋಣ. ನೀವು ಹೇಳಿದ್ದನ್ನು ಕೇಳಲಿಲ್ಲ ಅಂದ ತಕ್ಷಣ ಪಕ್ಷದವ್ರು ಸರಿ ಇಲ್ಲ ಅಂತ ಹೇಳಿ ಮನೋದವ್ರನ್ನೇ ದಯಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಕಿವಿ ಮಾತು ಹೇಳ್ತೀನಿ. ಅವ್ರು ಮಾತೆತ್ತಿದ್ರು ದೊಡ್ಡವ್ರ ಹೆಸರು ಹೇಳ್ತಾರೆ. ಸನ್ಮಾನ್ಯ ನಡ್ಡಾಜಿ ಅವರು, ಸನ್ಮಾನ್ಯ ಸಂತೋಷ್ ಜಿ ಅವರು, ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಸಮ್ಮುಖದಲ್ಲಿ ಆಯ್ಕೆ ಮಾಡಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಹಾಗಾಗಿ ಅವ್ರಿಗೆ ಗೌರವ ಕೊಡ್ತೀನಿ ಅಂತೇಳಿ ಹೇಳಿದ್ರೆ ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡುವಂಥದ್ದಾಗ್ಲಿ ಅಂತೇಳಿ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಅವರು ಕೂಡ ಶಾಸಕರಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ರು. ಅವರಿಗೆ ಪಕ್ಷದಲ್ಲೂ ಕೂಡ ಭವಿಷ್ಯ ಇದೆ ಅನ್ನೋ ಕಾರಣಕ್ಕೆ MP ಸೀಟ್ ಕೊಟ್ಟಿರೋದು. ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ. ಹಾಗಾಗಿ ಸಮಾಧಾನದಿಂದ ಇರಬೇಕು ಅಂತ ಹೇಳಿ ನಿಮ್ಮಗಳ ಮೂಲಕ ವಿನಂತಿಯನ್ನ ಮಾಡ್ತೀನಿ ಕಾರ್ಯಕರ್ತರ ಪರವಾಗಿ. ಇನ್ನು ನಮ್ಮ ಬಿಜೆಪಿ ಪಕ್ಷದಲ್ಲಿ GPA ವ್ಯವಸ್ಥೆ ಇಲ್ಲ. ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರವನ್ನ ಬರೆದುಕೊಟ್ಟಿಲ್ಲ ನಾವು. ಸುಧಾಕರ್ ಬಿಜೆಪಿಗೆ ಬಂದು ಕೇವಲ 5 ವರ್ಷ ಆಗಿದೆ ಅಷ್ಟೇ. ಇನ್ನು ಸುಧಾಕರ್ 5 ವರ್ಷದಲ್ಲಿ 3 ಬಾರಿ B ಫಾರಂ ಅನ್ನ ಕೊಟ್ಟಿದ್ದೇವೆ. 4 ವರ್ಷ ಸಂಸದ ಸುಧಾಕರ್ಗೆ ಮಂತ್ರಿ ಸ್ಥಾನವನ್ನ ನೀಡಿದ್ದೇವೆ. ತಾನು ಹೇಳಿದಂತೆ ಪಕ್ಷ ಕೇಳಬೇಕು ಅನ್ನೋ ಮನಸ್ಥಿತಿ ಬೇಡ. ಪಿಕ್ಚರ್ನಲ್ಲಿರೋ ಸುಧಾಕರ್ಗೆ ಎಲ್ಲವೂ ಫಾಸ್ಟ್ ಆಗಿ ಆಗಬೇಕು. ಸುಧಾಕರ್ಗೆ ಮುಖ್ಯಮಂತ್ರಿ ಆಗುವ ಲೆಕ್ಕಾಚಾರ ಇರಬಹುದೇನೋ ಅನ್ನೋದಾಗಿ ಹೇಳಿದ್ದಾರೆ. ಸುಧಾಕರ್ ವಿಜೇಂದ್ರ ಶಕ್ತಿಯ ಬಗ್ಗೆ ಮಾತನಾಡೋದು ಬೇಡ ಅಂದಿದ್ದಾರೆ. ಸುಧಾಕರ್ ತಮ್ಮ ಮಾತಿನ ರೀತಿಯನ್ನ ಬದಲಾಯಿಸಿಕೊಳ್ಳಬೇಕು. ಸಂಸದ ಸುಧಾಕರ್ಗೆ ಮಾಜಿ ಶಾಸಕ ಪ್ರೀತಂ ಗೌಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಗಲಭೆಗಳು, ಬೇಗುದಿಗಳು, ಅಸಮಾಧಾನದ ಹೊಗೆ ಸಿಕ್ಕಾಪಟ್ಟೆ ಆಗ್ತಿದೆ. ಇಷ್ಟು ದಿನ ರಾಜ್ಯ ಬಿಜೆಪಿಯ ಪಡೆಯಲ್ಲಿ ರೆಬಲ್ ಟೀಮ್ ಹಿರಿಯ ಶಾಸಕ ಆಗಿರುವಂತಹ ಯತ್ನಾಳ್ ಅವರ ನಾಯಕತ್ವದಲ್ಲಿ ಅಸಮಾಧಾನಗೊಂಡಿರುವಂತಹ ನಾಯಕರಿದ್ರು. ಜೊತೆಯಲ್ಲಿ BY ವಿಜಯೇಂದ್ರ ಅವರ ಆಪ್ತ ವಲಯ ಇತ್ತು. ಒಂದು ರೀತಿಯಾದಂತಹ ಬಣ ಬಡಿದಾಟ ನಡೀತಾನೆ ಇತ್ತು. ಇದಕ್ಕೆ ಈಗ ಮಾಜಿ ಸಚಿವರು ಆಗಿರುವಂತಹ ಸಂಸದ ಸುಧಾಕರ್ ಅವರೀಗ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಡಾಕ್ಟರ್ K ಸುಧಾಕರ್ ಅವರು ಸಿಟ್ಟಿಗೆದ್ದಿರೋದಕ್ಕೆ ಏನು ಕಾರಣ ಗೊತ್ತಾ? ಇನ್ನು ಬಿಜೆಪಿಯ ಜಿಲ್ಲಾಧ್ಯಕ್ಷರ ನೇಮಕ ಪಟ್ಟಿಯನ್ನ ರಾಜ್ಯ ಬಿಜೆಪಿ ಏನಿದೆಯಲ್ಲ ಅದರ ಘಟಕ ಬಿಡುಗಡೆ ಮಾಡಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕಕ್ಕೆ ಸುಧಾಕರ್ಗೆ ಬೇಡವಿದ್ದಂತ ಮುಖಂಡನನ್ನ ನೇಮಿಸಲಾಗಿದೆ. ಇನ್ನು ನೇಮಕಗೊಂಡಿರುವಂತಹ ಮುಖಂಡ ತಮ್ಮನ್ನ ಸೋಲಿಸಲು ಯತ್ನಿಸಿದ್ದ ಅಂತ ಸುಧಾಕರ್ ಅವರು ಫುಲ್ ಗರಂ ಆಗಿದ್ರು. ಇನ್ನು ಈ ಬಗ್ಗೆ ಹೇಳಲು ಕರೆ ಮಾಡಿದ್ರೆ ವಿಜೇಂದ್ರ ಕರೆಯನ್ನ ಸ್ವೀಕರಿಸಿಲ್ಲ ಅಂತ ಫುಲ್ ಗರಂ ಆಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ನೇರಾನೇರವಾಗಿನೇ ವಿಜೇಂದ್ರ ಅವರ ಮೇಲೆ ವಾಗ್ದಾಳಿಗಳನ್ನ ಮಾಡಿದ್ರು. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುವಂತಹ ಹೊತ್ತಲ್ಲಿ ವಿಜೇಂದ್ರ ಅವರ ಅಹಂಕಾರ, ದರ್ಪ ಮಿತಿ ಮೀರಿ ಹೋಗಿದೆ ಅನ್ನೋದಾಗಿ ಫುಲ್ ರಾಜ್ಯಾಧ್ಯಕ್ಷರ ವಿರುದ್ಧವೇ ಗರಂ ಆಗಿದ್ರು. ಇದರ ಬೆನ್ನಲ್ಲೇ ಈಗ ಬಹಳಷ್ಟು ಕೌಂಟರ್ ಕೊಡುವಂತ ಕೆಲಸ ಆಗ್ತಿದೆ. ಸಂಸದ ಸುಧಾಕರ್ಗೆ ಮಾಜಿ ಶಾಸಕ ಪ್ರೀತಂ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ 4-5 ವರ್ಷಗಳ ಹಿಂದೆ ಬಂದವರಿಗೆ ನಮ್ಮ ವ್ಯವಸ್ಥೆಯ ಬಗ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಸುಧಾಕರ್ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದವರು. ಹಾಗಾಗಿ ಇವರಿಗೆ ಸರಿಯಾದ ವ್ಯವಸ್ಥೆ ಗೊತ್ತಿರಲ್ಲ. ನಮ್ಮ ಬಿಜೆಪಿ ಪಕ್ಷದಲ್ಲಿ GPA ವ್ಯವಸ್ಥೆ ಇಲ್ಲ. ಇನ್ನು ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರವನ್ನು ನಾವೇನು ಬರೆದು ಕೊಟ್ಟಿಲ್ಲ. ಸುಧಾಕರ್ ಬಿಜೆಪಿಗೆ ಬಂದು ಕೇವಲ 5 ವರ್ಷ ಅಷ್ಟೇ ಆಗಿರೋದು. ಇನ್ನು 5 ವರ್ಷದಲ್ಲಿ
3 ಬಾರಿ ಬಿ ಫಾರಂ ಅನ್ನ ಕೊಟ್ಟಿದ್ದೇವೆ. 4 ವರ್ಷ ಸಂಸದ ಸುಧಾಕರ್ಗೆ ಮಂತ್ರಿ ಸ್ಥಾನವನ್ನ ನೀಡಿದ್ದೇವೆ. ಇನ್ನು ತಾನು ಹೇಳಿದಂತೆ ಪಕ್ಷ ಕೇಳಬೇಕೆನ್ನುವಂತಹ ಮನಸ್ಥಿತಿಯನ್ನ ಬಿಟ್ಟು ಬಿಡಬೇಕು. ಹೀಗಾಗಿನೇ ಸುಧಾಕರ್ ಅವರು ವಿಜೇಂದ್ರ ಶೆಟ್ಟಿ ಬಗ್ಗೆ ಮಾತನಾಡೋದು ಬೇಡ, ಮಾತಿನ ರೀತಿಯನ್ನ ಬದಲಾಯಿಸಿಕೊಳ್ಬೇಕು ಅಂತ ಸಂಸದ ಸುಧಾಕರ್ಗೆ ಮಾಜಿ ಶಾಸಕ ಪ್ರೀತಂ ಗೌಡ ಮಾತಿನ ಮೂಲಕವೇ ಕೌಂಟರ್ ಅನ್ನ ಕೊಟ್ಟಿದ್ದಾರೆ.